ಈಗ ಈಗಿರೋ ಪರಿಸ್ಥಿತಿಯಲ್ಲಿ ಮಾರ್ಕೆಟಲ್ಲಿ ಎಲ್ಲ ಕಾಸ್ಟ್ಲಿ ಆಗಿಬಿಟ್ಟಿದೆ. ಸೊ ಯಾವುದನ್ನು ಬಿಸಾಡೋಕ್ಕಾಗಲ್ಲ. ನಾವು ಆದಷ್ಟು ಮನಿ ಸೇವಿಂಗ್ ಮಾಡೋದಕ್ಕೆ ನೋಡಬೇಕು. ಸೊ ಇವತ್ತು ಮನಿ ಸೇವಿಂಗ್, ಟೈಮ್ ಸೇವಿಂಗ್ ಮಾಡೋದು ನಿಮಗೆ ಹೇಳ್ಕೊಡ್ತೀನಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹಲೋ ವಿವರ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಬನ್ನಿ ಟಿಪ್ಸ್ ಏನು ಅಂತ ನೋಡ್ಕೊಂಬರೋಣ. ಸೊ ಮೊದಲೇ ಟಿಪ್ ನೋಡೋದಾದರೆ ಹೂವು. ನಾನಿಲ್ಲಿ ರೋಸು ಯಾವ ರೀತಿ ಲಾಂಗ್ ಟೈಮ್ ಸ್ಟೋರ್ ಮಾಡೋದು, 20ರಿಂದ 25 ದಿನ ಆದರೂ 1 ತಿಂಗಳೇ ಅಂತ ಅಂದ್ಕೊಳ್ಳಿ. ಈ 1 ತಿಂಗಳಾದ್ರೂ ಫ್ರೆಶ್ನೆಸ್ ಆಗೇ ಇರೋದಕ್ಕೆ ನೀವು ಫ್ರೆಶ್ಶಾಗಿ ಬಳಕೆ ಮಾಡೋದು ಹೇಗೆ ಅಂತ ನಿಮಗೆ ಹೇಳ್ಕೊಡ್ತೀನಿ. ಸೊ ಆದ್ರೂ ಇದು ಎಷ್ಟಿರ್ಬೋದು ಹೇಳಿ, ಹೂವು ಕೂಡ ಕಾಸ್ಟ್ಲಿ, ಎಲ್ಲನೂ ಕಾಸ್ಟ್ಲಿ ಆಗಿರೋದ್ರಿಂದ ನಾವು ಸ್ವಲ್ಪ ದುಡ್ಡನ್ನ ಸೇವ್ ಮಾಡಬೇಕಲ್ಲ. ಸೊ ಇಲ್ಲಿ ನಾನು ಸ್ವಲ್ಪ ಕ್ವಾಂಟಿಟಿ ತೋರಿಸಿದ್ದೀನಿ. ಮೊದಲಿಗೆ ಹೂವು ತಂದಮೇಲೆ ನಾವು ಸ್ವಲ್ಪ ಪೇಪರಲ್ಲಿ ಸ್ಪ್ರೆಡ್ ಮಾಡಿಕೊಂಡು ಈ ಥರ ಮೊಗ್ಗಿರೋ ಅಂಥದ್ದನ್ನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ಮೊದಲಿಗೆ ನೀಟಾಗಿ ಸಪ್ರೇಟ್ ಮಾಡಬೇಕು. ಅರಳಿರೋದು ಸ್ವಲ್ಪ ಅರಳಿರೋದು, ಸ್ವಲ್ಪ ಮೊಗ್ಗಿರೋದು ಸಪ್ರೇಟ್ ಮಾಡ್ಕೋಬೇಕು. ಸೊ ಈಗ ಸಪ್ರೇಟಾಗಿ ಒಂದು ಪೇಪರಲ್ಲಿ ಕಟ್ಟಿ ಇಡಬೇಕು. ಈಗ ಇದನ್ನು ಒಂದು ಪ್ಲಾಸ್ಟಿಕ್ ಕವರ್ಗೆ ಹಾಕಬೇಕು. ಈ ಹಬ್ಬದ ಸೀಸನ್ಗಳಲ್ಲಿ ಎಲ್ಲನೂ ಈ ಥರ ನೀವು ಮೊದಲೇ ಒಂದು ವಾರಕ್ಕೆ ಮೊದಲು ತಂದಿಟ್ಕೊಂಡ್ಬಿಟ್ರಂತೂ ತುಂಬಾ ದುಡ್ಡನ್ನ ನೀವು ಉಳಿಸ್ಬೋದು. ಟೈಟಾಗಿ ಗಾಳಿ ಹೋಗ್ದಂಗೆ ಕಟ್ಟಿ ಈಗ ಇನ್ನೊಂದು ಕವರ್ ಹಾಕಬೇಕು. ಅದ್ರ ಮೇಲೆ ಸ್ವಲ್ಪ ಕ್ವಾಂಟಿಟಿ ತಗೊಂಡು ತೋರಿಸ್ತಾ ಇದ್ದೀನಿ ಅಷ್ಟೇ. ನೀವು ಕೆಜಿಗಟ್ಟಲೆ ಅಂತ ಅಂದ್ಬಿಟ್ರೆ ಈ ಥರ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಈಗ ಡಬಲ್ ಕವರ್ ಹಾಕಿದಾಯ್ತು. ಈಗ ಏನಪ್ಪ ಮಾಡಬೇಕಂದ್ರೆ, ನಾವು ಇದನ್ನು 4 ಡೇಸ್ಗೊಂದು ನಾವು ಕವರ್ನ ಟರ್ನ್ ಮಾಡಿ, ಅಂದರೆ ತಿರುವಾಕಿ ಕವರ್ನ ಇಡಬೇಕು. ಸೊ ಆ ಥರ ಮಾಡಿದ್ರೆ ಒಳಗಡೆ ಏನಾದರೂ ಸ್ವಲ್ಪ ತೇವಾಂಶಕ್ಕೆ ಒಳಗಡೆ ಒಂಥರ ನೀರಿನ ಅಂಶ ಬಿಟ್ಕೊಂಡಿರುತ್ತೆ, ಅದೆಲ್ಲನೂ ಹೋಗಿ ಹೂವು ಯಾವುದೇ ರೀತಿ ಮೆತ್ತಗಾಗದೆ ಫ್ರೆಶ್ನೆಸ್ ಹಾಗೇ ಇರುತ್ತೆ. ಸೊ ಪೇಪರು ಏನಾದರೂ ಸ್ವಲ್ಪ ಜಾಸ್ತಿ ನೀರು ಬಿಟ್ಟಿದೆ ಅಂದರೆ ಪೇಪರ್ನ ಕೂಡ ನೀವು ಚೇಂಜ್ ಮಾಡಿ ಇಡೋದು. ಈ ಥರ ಮಾಡಿ ನೋಡಿ ಸ್ನೇಹಿತರೆ, ತುಂಬಾ ಎಫೆಕ್ಟಿವ್, ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. 1 ತಿಂಗಳಾದರೂ ನಿಮ್ಮ ಹೂವು ಫ್ರೆಶ್ ಆಗಿರುತ್ತೆ, ಆರಾಮ್ಸೆ ನೀವು ಬಳಕೆ ಮಾಡ್ಬೋದು. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ಟಿಪ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೆಕ್ಸ್ಟ್ ಟಿಪ್ ನೋಡೋಣ. ನೆಕ್ಸ್ಟ್ ಟಿಪ್ ಏನಪ್ಪ ಅಂದರೆ ಫ್ಲಾಸ್ಕ್ ತೋರಿಸ್ತಾ ಇದ್ದೀನಿ. ಫ್ಲಾಸ್ಕು ನೀವು ಈಗ ಎಲ್ಲರೂ ಹೊರಗಡೆ ತೊಗೊಂಡೋಗ್ತೀರಾ, ಬಿಸಿ ನೀರಾಗಿರ್ಬೋದು, ಕಾಫಿ, ಹಾಲು, ಈ ಥರ ಬಿಸಿ ನೀರು ಏನಾದರೂ ನಾನಿಲ್ಲಿ ನೀರು ತೋರಿಸ್ತಾ ಇದ್ದೀನಿ. ಹಾಕಿದಾಗ ನಾವೇನು ಮಾಡ್ತೀವಿ, ಫಸ್ಟಿಗೆ ಹಾಕ್ಕೊಳ್ತೀವಿ. ಹಾಕ್ಕೊಂಡಿದ ನಂತರ ನಾವು ಟೈಟಾಗಿ ಮುಚ್ಚಳ ಹಾಕ್ತೀವಿ, ಚೆಲ್ಲೋಗಬಾರ್ದು ಅಂತ. ಟೈಟಾಗಿ ಮುಚ್ಚಳ ಹಾಕಿ ಓಪನ್ ಮಾಡೋವಾಗ ಏನಪ್ಪ ಮಾಡ್ತೀವಿ, ಹಾಗೆ ಓಪನ್ ಮಾಡಿದ್ರೆ ಅದೇನಾಗುತ್ತೆ, ಬ್ಲಾಸ್ಟ್ ಆಗೋ ಸಾಧ್ಯತೆ ಇರುತ್ತೆ. ಗ್ಯಾಸ್ ತುಂಬಿಕೊಂಡು ಬ್ಲಾಸ್ಟ್ ಆಗುತ್ತೆ. ಯಾಕಂದರೆ ಇದು ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಒಂದು ಸಲ ನಮ್ಮ ಫಾದರ್ ಹೀಗೆ ಮಾಡಿ ಹಾಲೆಲ್ಲ ಹಿಂಗೆ ಬ್ಲಾಸ್ಟ್ ಆಯಿತು. ಸದ್ಯಕ್ಕೆ ಮುಖಕ್ಕಾಗಿಲ್ಲ, ಗೋಡೆ ಎಲ್ಲ ಆಗಿ ಮನೆಯೆಲ್ಲ ಚೆಲ್ತು. ಸೊ ನಾವು ಈ ಥರ ರೊಟೇಟ್ ಮಾಡಬೇಕು. ಕೆಳಗಡೆ ಮಲಗಿಸಿ ಅದರಲ್ಲಿ ನೀರು ಬಿಸಿ ಏನಿರುತ್ತೋ ಈಗ ರೊಟೇಟ್ ಮಾಡೋದ್ರಿಂದ ಅದೇನಿರುತ್ತೆ ಗ್ಯಾಸ್ ತುಂಬಿರುತ್ತೆ, ಅದು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ, ಬಿಡುತ್ತೆ ಗ್ಯಾಸ್ನ. ಸೊ ಈ ಥರ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಈಸಿಯಾಗಿ ತೆಗಿಯೋವಾಗ ಅಷ್ಟೇ ನಿಧಾನವಾಗಿ ಸ್ವಲ್ಪ ಮುಚ್ಚಳನ ಸ್ವಲ್ಪ ಲೂಸ್ ಮಾಡಬೇಕು. ಒಂದೇ ಸಲ ಜೋರಾಗಿ ತಿರ್ಸ್ಬಾರ್ದು. ಈ ಥರ ರೊಟೇಟ್ ಮಾಡಿದ್ದಾದಮೇಲೆ ಈ ಕೆಲಸ ಮಾಡಬೇಕು. ನೀವು ಕೆಳಗಡೆ ಗುಡುಗಿಸ್ಬೇಕು. ಈ ಥರ ಕೆಳಗೆ ಆ ಕಡೆಯಿಂದ ಈ ಕಡೆ ಗುಡುಗಿಸಿದ ಆದಮೇಲೆ ನಿಧಾನವಾಗಿ ಕ್ಯಾಪ್ನ ಲೂಸ್ ಮಾಡ್ಕೊಳ್ತಾ ಬರಬೇಕು. ಈ ಥರ ಮಾಡಿದ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ. ಯಾವತ್ತಾದರೂ ಫ್ಲಾಸ್ಕ್ ಯೂಸ್ ಮಾಡಿದ್ರೆ ಈ ಮೆಥಡ್ನ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಸೊ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ನೆಕ್ಸ್ಟ್ ಟಿಪ್ ಆದರೆ ಈ ನಿಂಬೆಹಣ್ಣು, ಚಿತ್ರಾನ್ನ ಏನಾದರೂ ಮಾಡಿರ್ತೀವಿ, ಜ್ಯೂಸ್ ಎಲ್ಲ, ನಿಂಬೆಹಣ್ಣುಗಳನ್ನ ಬಿಸಾಡಿಬಿಡ್ತೀವಿ. ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿಕೊಂಡು ನಾವು ಈ ಥರ ಯೂಸ್ ಮಾಡ್ಕೋಬೋದು. ಏನಪ್ಪ ಅಂದರೆ ಶಿಂಕ್ ಒಳಗಡೆ ಯಾವುದೇ ರೀತಿ ಬ್ಯಾಡ್ ಸ್ಮೆಲ್ ಬರದೇ ಇರೋದಕ್ಕೆ, ಯಾವ ಕ್ರಿಮಿಕೀಟಗಳು ಬರದೇ ಇರೋದಕ್ಕೆ ನಿಂಬೆಹಣ್ಣುಗಳನ್ನ ಕಟ್ ಮಾಡಿ ನೀವು ನೈಟ್ ಟೈಮ್ ಇಟ್ಬಿಟ್ರೆ ಅಂತೂ ಯಾವುದೇ ರೀತಿ ಚಿಕ್ಕ ಹುಳ ಆಗಲಿ, ಜಿರಳೆ ಆಗಲಿ, ಈ ಥರ ಹುಳ ಏನೂ ಬರೋದಿಲ್ಲ ಆ ಸ್ಮೆಲ್ಗೆ. ಮತ್ತು ಆ ಲೆಮನ್ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಬೆಳಗ್ಗೆ ಎದ್ದು ನಾವು ಹೋಗಿ ಕೆಲಸ ಮಾಡೋದಕ್ಕೆ ಕಿಚನಲ್ಲಿ. ನೆಕ್ಸ್ಟ್ ಟಿಪ್ ನೋಡೋದಾದರೆ ಕೆಚಪ್. ಇನ್ನು ನಾವು ಗೋಬಿ ಮಂಚೂರಿ, ಫಾಸ್ಟ್ ಫುಡ್ ಏನಿರುತ್ತೆ, ಗೋಬಿ ಮಂಚೂರಿ, ನೂಡಲ್ಸ್ ಅದು ಇದು ತೊಗೊಂಬರುವಾಗ ಕೆಚಪ್ಪು ನಮಗೆ ಪಾರ್ಸಲಲ್ಲಿ ಕೊಟ್ಟಿರ್ತಾರೆ. ನಾವು ಯೂಸ್ ಮಾಡ್ತೀವಿ, ಇಲ್ಲ ಅಂದರೆ ಬಿಸಾಡಿಬಿಡ್ತೀವಿ. ನೀವೇನಾದರೂ ಹಾಗೆ ಇಟ್ಟು ಬಿಸಾಡೋ ಬದಲು ಈ ಥರ ಯೂಸ್ ಮಾಡಿ. ಹೆಂಗೆ ಯೂಸ್ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಏನಂದರೆ ತಾಮ್ರ ಮತ್ತು ಹಿತ್ತಾಳೆ ಪಾತ್ರೆ ಇದೆಯಲ್ಲ, ಅದನ್ನು ನೀಟಾಗಿ ಕ್ಲೀನ್ ಮಾಡೋದು ಹೇಳ್ಕೊಡ್ತೀನಿ.
ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಜೊತೆಗೆ ಇಲ್ಲಿ ನಾನು ಸ್ವಲ್ಪ ಒಣಗಿರೋ ಅಂಥ ನಿಂಬೆಹಣ್ಣು ತೊಗೊಂಡಿದ್ದೀನಿ, ಯಾವುದೇ ರೀತಿ ರಸ ಇಲ್ಲ. ಸೊ ಇದನ್ನ ನಾನು ಎತ್ತಿಟ್ಕೊಂಡಿದ್ದೆ, ಅದನ್ನು ಯೂಸ್ ಮಾಡಿಕೊಂಡು ಇಲ್ಲಿ ಉಜ್ಕೋತಾ ಇದ್ದೀನಿ. ನೀವು ಕೈಯಲ್ಲಾದರೂ ಉಜ್ಬೋದು, ಇಲ್ಲ ನಿಂಬೆಹಣ್ಣಾದ್ರಿಂದನೂ ಅದನ್ನ ಸ್ಕ್ರಬ್ಬರ್ ಥರ ಯೂಸ್ ಮಾಡ್ಕೋಬೇಕು, ಅಷ್ಟೇನೇನಿಲ್ಲ. ಸೊ ಎಲ್ಲ ಹಚ್ಚಿದಾದ್ಮೇಲೆ ಒಂದು 5-10 ನಿಮಿಷ ಹಾಗೆ ಬಿಟ್ಬಿಡಿ. ನೋಡಿ ಹಚ್ಚಿದ ಮೇಲೆ ಸ್ವಲ್ಪ ನೋಡ್ತಿರ್ಬೋದು ಆ ತಾಮ್ರದ ಪಾತ್ರೆ ಏನಿರುತ್ತೋ ಪಳ ಅಂತ ಹೊಳಿತಾ ಇದೆ. ಈ ಟೊಮೆಟೊ ಏನಿರುತ್ತೆ, ಟೊಮೆಟೊ ಅಲ್ಲಿ ನಿಮ್ಮ ಹುಳಿ ಅಂಶ ಇರೋದ್ರಿಂದ ಅದು ಸ್ವಲ್ಪ ಚೆನ್ನಾಗಿ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಈಗ 10 ನಿಮಿಷ ಆಯಿತು. ಈಗ ನೋಡಿ ಸುಮ್ಮನೆ ಹಂಗೆ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ, ಇನ್ನೊಂದ್ಸಲಿ ಉಜ್ಕೊಳ್ಳೋಣ. ಈಗ ಸ್ವಲ್ಪ ಉಪ್ಪು ತಗೋತಾ ಇದ್ದೀನಿ, ಇಲ್ಲ ಒಂದು 1/4 ಟೀ ಸ್ಪೂನ್ ಅಷ್ಟು ಉಪ್ಪು ತಗೊಂಡು ಆ ನಿಂಬೆಹಣ್ಣು ಒಟ್ಟಿದೆಯಲ್ಲ ಆ ಒಟ್ಟಿಂದ ನಾನು ಉಜ್ಕೊತೀನಿ. ಒಟ್ಟಿಂದಾದರೂ ಉಜ್ಕೊಳ್ಳಿ, ಇಲ್ಲ ಅಂದರೆ ಕೈಯಿಂದ ಉಜ್ಕೊಂಡ್ರೂ ಪರವಾಗಿಲ್ಲ. ನೋಡಿ ಕಾಣಿಸ್ತಿದೆ ನಿಮಗೆ. ಉಜ್ಜಿದಾದ್ಮೇಲೆ ಈಗ ನನಗೆ ಕೈಯಲ್ಲೇ ಸುಮ್ಮನೆ ಹಂಗೆ ಉಜ್ತೀನಿ. ಒಳಗಡೆ ಅಂತೂ ಕಪ್ಪಗಿದ್ದಿದ್ದೆಲ್ಲ ನೀಟಾಗಿ ಹೋಗ್ಬಿಡ್ತು. ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಈ ಕೆಚಪ್ಪು. ಸೊ ನೀವು ಕೂಡ ಮನೇಲಿ ಈ ಥರ ಕೆಚಪ್ ಏನಾದರೂ ಇದ್ದರೆ ಬಿಸಾಡದೆ ಈ ಥರ ಅದು ಯೂಸ್ ಮಾಡ್ಕೊಳ್ಳಿ. ತೊಳೆದಾದ್ಮೇಲೆ ಒರೆಸಿ ನೀವು ಬೇಕಾದ್ರೆ ಎತ್ತಿಟ್ಕೊಂಡ್ರಿ. ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಟಿಪ್ಸು. ನಿಮ್ಮ ಟಿಪ್ಸ್ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ಹಾಗೆ ಯಾವ ಟಿಪ್ ಇಷ್ಟ ಆಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಕೊಡಿ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನಾನು ಯಾವ ವಿಡಿಯೋ ಹಾಕಿದ್ರು ನಿಮಗೆ ಮಿಸ್ ಮಾಡದೆ ನೀವು ನೋಡ್ಬೋದು. ಜೊತೆಗೆ ನನ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ವೆರಿ ಮಚ್.